ಇನ್ನು ಈ ಇಡಿ ದಾಳಿಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಎದುರಾಯ್ತಾ? ವಿರೋಧ ಪಕ್ಷಗಳ ಆರೋಪವನ್ನ ನಿರಾಕರಿಸುತ್ತಿದ್ದಾರೆ ಸಚಿವರು. ಅವರು ತಮ್ಮ ಕೆಲಸ ಮಾಡ್ತಿದ್ದಾರೆ, ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಸರ್ಕಾರದ ಸಚಿವರು ಹೇಳ್ತಿದ್ದಾರೆ. ಇಡಿ ದಾಳಿಯಿಂದ ಮುಜುಗರದ ಪ್ರಶ್ನೆಯೇ ಬರಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ರೆ, ಆರೋಪ ಬಂದಾಗಲೇ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಯಾವ ರೀತಿಯ ಮುಜುಗರವೂ ಇಲ್ಲ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅವ್ಯವಹಾರ ಆದ್ರೆ ಇಡಿ ಎಂಟ್ರಿ ಆಗುತ್ತೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಹೇಳಿ ಕೆಜೆ ಜಾರ್ಜ್ ಹೇಳಿದ್ದಾರೆ. ಈಗ ನಾಗೇಂದ್ರ ವಿಚಾರದಲ್ಲಿ ಈಗ ಇಡಿ ದಾಳಿ ಮಾಡಿದ್ದು ನಮಗೂ ಅನ್ರಿ ಮಾಡಿದ್ದಾರೆ. ಅದು ಅವರು ಕಾನೂನಾತ್ಮಕವಾಗಿ ಮಾಡಲಿ, ಆಮೇಲೆ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಲಿ, ಬೇಡ ಅನ್ನೋದಿಲ್ಲ ನಾವು ಅದಕ್ಕೆ. ಆದರೆ ರಾಜಕೀಯ ಒತ್ತಡವನ್ನು ಇಟ್ಕೊಂಡು ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಅದಾಗಬಾರ್ದು. ಸೊ ನಾವು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅವ್ರು ತಪ್ಪಿಸ್ತಿದ್ದು ಇರ್ತಿದ್ರೆ ಅದು ಕೈ ಬಿಟ್ಟು ಹೋಗ್ತದೆ. ಅದೆಲ್ಲ ತಪ್ಪಿಸ್ತರು ಅನ್ನೋದು ಪ್ರೂವ್ ಆಗಬೇಕಲ್ಲ. ಅಥವಾ ಕೇವಲ ಅಧಿಕಾರಿಗಳ ಮೇಲೆ ಇದೆನಾ, ನಾಗೇಂದ್ರ ಅವ್ರ ಇನ್ವಾಲ್ವ್ಮೆಂಟ್ ಇದೆನಾ ಇಲ್ಲೋ ಅನ್ನೋದು ಅದೆಲ್ಲನೂ ಕೂಡ ಆಗಬೇಕು ಸರ್. ಈ ಬೆಳವಣಿಗೆ ಎಲ್ಲೋ ಒಂದು ರೀತಿ ಸಮರ್ಥನೆ ಮಾಡ್ಕೊಳಕ್ಕೆ ಆಗದೆ ಇರುವಂಥ ಸಂದರ್ಭನ ಅಂಥದ್ದು ಯಾವುದಿದೆ, ಅಂಥದ್ದು ಯಾಕೆ ಆಗ್ತದೆ? ಈಗ ಅಂತ ಯಾವುದೋ ಸರ್ಕಾರಕ್ಕೆ ತಲೆ ತಗ್ಗಿಸುವಂಥ ಪ್ರಶ್ನೆ ಬರೋದಾರೆ. ಈಗ ಇಲ್ಲಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಇದ್ದಾರೆ. ಈಗ ಅವರು ಮಾತಾಡಿದ್ದು ಆಡಿಯೋ ಗಿಡಿಯೋ ಸ್ವತಃ ನಾಗೇಂದ್ರ ಮಾತಾಡಿದ ಮತ್ತೆ ಬೇರೆ ಇದೆ. ಅವರು ಅಧಿಕಾರಿ ಮಾತಾಡ್ಕೊಂಡು ಯಾರೋ ಇದು ಮಾಡ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ? ಸರ್, ಇಡಿ ಅದು ದಾಳಿ ಮಾಡಿರುವಂಥ ತನಿಖೆ ನಡೆಸೋದು ರಾಜಕೀಯವಾಗಿ ಏನಾದರೂ ದಿಢೀರ್ನೆ ಬಂದಿರುವಂಥದ್ದು ಆ ರೀತಿ ಬೆಳವಣಿಗೆ ಹಿಂದೆ ಹೋರಾಟ ಮಾಡಿದ್ರಿ. ಇಡಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವರು ಹೇಳ್ದಂಗೆ ಕೇಳುವಂಥ ಸಂಸ್ಥೆ ಅನ್ನುವಂಥದ್ದು ನಿಷ್ಫಲ. ಅದು ಪ್ರೂವ್ ಮಾಡಿದಾರಲ್ಲ, ನಿಮ್ಗೆ ಗೊತ್ತಾಗಿದೆಯಲ್ಲ. ಸುಪ್ರೀಂ ಕೋರ್ಟ್ನ ಇಲೆಕ್ಟ್ರಲ್ ಬಾಂಡ್ಸ್ನಾಗ ಪ್ರೂವ್ ಆಗಿಲ್ವಾ? ಅದು ಸುಪ್ರೀಂ ಕೋರ್ಟು ಇಲೆಕ್ಟ್ರಲ್ ಬಾಂಡ್ಸ್ ಇದಾದಾಗ ಇಡಿ ರೇಡಾದವರು ಅಲ್ಲಿ ಇಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ರೇಡಾದವರು ಇಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ, ಇಡಿ ರೇಡಾದವರು ಇಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ. ಅದಕ್ಕೆ ಒಂದಕ್ಕೊಂದು ತಾಳೆ ಇಲ್ವಾ? ನೋಡಿದಿರಲ್ಲ ಇಲೆಕ್ಟ್ರಲ್ ಬಾಂಡ್ಸ್ ಕೇಸ್ನಲ್ಲಿ. ನಾನು ಹೇಳಬೇಕಾಗಿಲ್ಲ, ಇಲೆಕ್ಟ್ರಲ್ ಬಾಂಡ್ಸ್ ದಮ್ಸೆಲ್ಫ್ ಪ್ರೂವ್ ಯಾರ ಮೇಲೆ CBI ರೇಡ್ ಆಗಿದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗಿದೆ, ಯಾರ ಮೇಲೆ EDB ಆಗಿದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗಿದೆ. ಈಗ ಮೂಡ ಮತ್ತೆ ವಾಲ್ಮೀಕಿ ನಿಗಮದ ಹಗರಣ ಸರ್ಕಾರ ಕೆಲವೊಂದು ಕಡೆ ಒಂದು ರೀತಿ ಮುಜುಗರ ಫಸ್ಟ್ ಇವೆಲ್ಲನೂ ಕೂಡ ಇಂಥವು ಆ ವಿರೋಧ ಪಕ್ಷ ಇರುವಂಥದ್ದು ಅಲಿಗೇಷನ್ ಮಾಡಲಿಕ್ಕೇನೆ ಅವ್ರು ತಮ್ಮ ಕೆಲಸ ಮಾಡ್ತಿರ್ತಾರೆ. ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ, ಮೂಡಕ್ಕೆ. ಇದ್ರೂ ಕೂಡ ನಾಗೇಂದ್ರ ಉತ್ತರ ಕೊಡ್ತಾರೆ ಅದಕ್ಕೆ. ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕ್ರಮ ತಗೊಳ್ತಾ ಇದೆ. ಯಾವುದೇ ರೀತಿಯಾದ ಇಲ್ಲ. ಸಚಿವರು ಕೂಡ ನೈತಿಕ ಹೊಣೆಯ ಸಂದರ್ಭದಲ್ಲಿ, ಯಾಕಂದರೆ ತನಿಖೆ ಆಗುವ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿದ್ದರೆ ಸರಿ ಇರೋದಲ್ಲ ಅಂತ ಹೇಳಿ ಅವರು ಆ ರೀತಿಯಾದಂಥ ಒಂದು ಕ್ರಮ ತಗೊಂಡು ಅವರು ರಾಜೀನಾಮೆ ಕೊಟ್ಟರು. ಅದನ್ನು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಅದನ್ನು ಒಪ್ಕೊಂಡಿದ್ದಾರೆ. ಈಗ SIT ಅವರು ಅದನ್ನು ತನಿಖೆಯನ್ನು ಭಾಳ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮಾಡ್ತಾ ಇದ್ದಾರೆ. ಅದರಿಂದ ತನಿಖೆ ಖಂಡಿತವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅತ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಹಗರಣ ಇದು, ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು. ಅದು ಹೇಗಾಯಿತು, ಹೇಗೆ ನಡೆದಿದೆ ಮತ್ತು ಅದಕ್ಕೆಲ್ಲ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು. ಅದ್ರ ಬಗ್ಗೆ ಯಾರು ಕೂಡ ಮಧ್ಯೆ ಬರುವಂಥ ಪ್ರಶ್ನೆ ಬರಲ್ಲ. ಅದಕ್ಕೆ ಮಾಡ್ತಾರೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿ ನಮ್ಮ SIT ಇದೆಯಲ್ಲ, ಅದು ರಿಪೋರ್ಟ್ ಬಂದ ಮೇಲೆ ನಾನು ನೋಡಿ, ವಾಲ್ಮೀಕಿ ಹಗರಣ ಆಗಲಿ ಇನ್ನೊಂದಾಗಲಿ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗೋ ವಿಚಾರ ಇಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಈಗಾಗಲೇ SIT ಮಾಡಿ ಕೊಟ್ಟಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಮಗೇನು ಮುಜುಗರ ಬರ್ತದೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನೋಡಿ, ಅದು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.